ಮುಳ್ಳು ಅಂದ್ರೆ ಮುಳ್ಳು. ಮುಳ್ಳು ಅಂದ್ರೆ ಮುಳ್ಳು. ಒಂದು ಗಿಡ ಇಲ್ಲಿ ನೋಡಿ, ಇಲ್ಲಿ ನೀವ್ ಏನಾದ್ರೂ ಒಳಗಡೆ ಬರಕ್ಕಾಗುತ್ತಾ? ಇಲ್ಲಿ ಇದು ಪಕ್ಕದಲ್ಲಿ ಇದ್ರೆ ಸುತ್ತಮುತ್ತ ಇರೋ ಗಿಡಗಳಿದಾವಲ್ಲ, ಯಥೇಚ್ಛವಾಗಿ ಫಸಲ್ ಕೊಡತ್ತೆ ಅಂತ ಕೇಳಿ ಪಾಕಿಸ್ತಾನದಲ್ಲಿ 2 ಡಿಸ್ಟ್ರಿಕ್ಟ್ ಎಕಾನಮಿ ಇದು ರನ್ ಮಾಡ್ತಾ ಇದೆ ಸರ್ ಅಲ್ವಾ. ಇಂಡಿಯನ್ ಕ್ರಾನ್ಬೆರ್ರಿ ಸರ್ ಇದು. ಸುಮ್ಮನೆ ಈಗ ಬೇಲಿಗೆ ನಾನು ಒಂದು 4 ಲಕ್ಷ ರೂಪಾಯಿವರೆಗೂ ಖರ್ಚು ಮಾಡ್ಬೇಕಿತ್ತು ಸರ್. ಇದಕ್ಕೆ ಯೋಚನೆ ಮಾಡದ 2 ವರ್ಷ ವೆಯ್ಟ್ ಮಾಡೋಣ ಏನಂತೆ. ಇದು 15 ಅಡಿ ಎತ್ತರ ಹೋಗುತ್ತೆ ಸರ್. ವಿಂಡ್ ಬ್ರೇಕರ್ ಸರ್ ಇದು ಅಲ್ವಾ. ವಿಂಡ್ ಬ್ರೇಕರ್, ಗಾಳಿನ ಒಳಗಡೆ ಬಿಡಲ್ಲ. ಮೊರಬ್ಬ ಮಾಡ್ಬೋದು, ಜ್ಯೂಸ್ ಮಾಡ್ಬೋದು, ಆಮೇಲೆ ಉಪ್ಪಿನಕಾಯಿ ಮಾಡ್ಬೋದು. ಬ್ರಿಟಿಷ್ ಇದ್ದಾಗ ಉಪ್ಪು ಕಳ್ಳ ಸಾಗಾಣಿಕೆ ಆಗ್ತಾ ಇತ್ತು. ಬ್ರಿಟಿಷರ್ಸು ಇದನ್ನ ಬೆಂಗಾಲ್ ಬಾರ್ಡರ್ ಇಂದ ಒರಿಸ್ಸಾ ಬಾರ್ಡರ್ ವರೆಗೂ ಹಾಕಿದ್ರು. ಹೊರಗಡೆದೆಲ್ಲ ನೀವು ಕಿತ್ಕೊಳ್ಳಿ, ಒಳಗಡೆದೆಲ್ಲ ನನಗೆ ಬಿಡಿ ಅಂತ. ಉಪ್ಪಿನಕಾಯಿ ತಗೊಂಡು ಹೋಗ್ತೀನಿ. ಅಲ್ಲ, ಬೆಳೆದಾದ್ಮೇಲೆ ಹೊರಗಡೆ ಮಾತ್ರ ಕಿತ್ಕೊಬೇಕಾಗತ್ತೆ, ಒಳಗಡೆ ಅಂತೂ ಬರಕ್ಕಾಗಲ್ಲ ಅವರು. ನಾನು 220 ಗಿಡ ಹಾಕಿದ್ದೀನಿ ಅಂದ ಕೂಡಲೇ ಎಲ್ಲರೂ ಮಕ ನೋಡಿದ್ರು ನನಗೆ. ಯಾವ ಧೈರ್ಯದ ಮೇಲೆ ಹಾಕಿದ್ರಿ ಸರ್ ನೀವು ಅಂತ. ಶ್ರೀಲಂಕಾದಲ್ಲಿ ವರ್ಷಕ್ಕೆ 10,000 ಕೋಟಿ ಟರ್ನ್ ಓವರ್ ಇದೆ ಇದ್ರದ್ದು. ಅಂದ್ರೆ ನಿಮ್ ತೋಟದಲ್ಲಿ ಯಾವುದೇ ಬೋರ್ವೆಲ್ ಇಲ್ಲ? ಬೋರ್ವೆಲ್ ಇಲ್ಲ, ನೀರೇ ಇಲ್ಲ ನನಗೆ. ನಾವು ಆದಷ್ಟು ಬೋರ್ ಇಲ್ಲದೆ ಇರೋಂತಹ ಮಳೆ ಆಶ್ರಿತ ಬೆಳೆಗೆ ಹೋಗ್ಬೇಕು. ಮಳೆ ಆಶ್ರಿತ ಬೆಳೆಗೆ ಹೋಗ್ಬೇಕು. ನಾವು ಬೋರನ್ನ ಹಾಕಿ ಭೂಮಿನ ಎಕ್ಸ್ಪ್ಲಾಯ್ಟ್ ಮಾಡೋದು ಬೇಡ, ಅದರೊಟ್ಟಿಗೆ ನಮ್ಮನ್ನ ಫೈನಾನ್ಷಿಯಲಿ ಎಕ್ಸ್ಪ್ಲಾಯ್ಟ್ ಮಾಡ್ಕೊಳ್ಳೋದು ಬೇಡ. ಈಗ ನಿಮ್ಮ ತೋಟದ ಮತ್ತೊಂದು ಬೆಳೆ ವೆಟಿವೇರ್, ಲಾಮಂಚ, ಮುಡಿವಾಳ. ಸೊ ಇದು ಒಂದು, ಯಾಕಂತ ಹೇಳಿದ್ರೆ ಹೆಚ್ಚಿನ ಭಾಗದಲ್ಲಿ ಇದನ್ನು ಕೂಡ ನಾನು ಕಾಣಲಿಲ್ಲ ರೈತರಲ್ಲಿ. ಇದನ್ನು ನೀವು ಎಲ್ಲಿಂದ ಪ್ರೊಕ್ಯೂರ್ ಮಾಡಿದ್ದೀರಾ, ಮತ್ತು ಇದರ ಒಂದು ವಿಶೇಷತೆ ಏನು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಲ್ಲ. ಸ್ನೇಹಿತರೆ, ನಾನು ಇದು ಹೀಗೆ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅದು ದೇವರು ಆ ವೇವ್ ಲೆಂತನ್ನು ಕನೆಕ್ಟ್ ಮಾಡ್ತಾನೆ ಅಂತ ನನಗೆ ಯಾವಾಗಲೂ ಇರುತ್ತೆ ನನ್ನ ಮನಸ್ಸಿನಲ್ಲಿ. ಓಕೆ. ಇದು ನನಗೆ ಕನೆಕ್ಟ್ ಆಗಿದ್ದು ಸುನಿಲ್ ಅಂತ ನಮ್ಮ ಅಣ್ಣನ ಮಗನಿಂದ. ಅವನು ಇಲ್ಲೇ ಒಂದು ಐಮಂಗಲ ಅಂತ ಒಂದು ಊರಿದೆ, ಅಲ್ಲೂ ಕೂಡ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಕೊಂಡಿದ್ದಾನೆ 5 ಎಕರೆ. ಅವರಿಂದ ನಾನು ಇದನ್ನು ಕಲಿತೆ. ಸುನೀಲ್ ಅವರು ನನಗೆ ಹೇಳಿದರು, ಇಲ್ಲಿ ಅರೋಮ್ಯಾಟಿಕ್ ಆ್ಯಂಡ್ ಮೆಡಿಸಿನಲ್ ಪ್ಲಾಂಟ್ಸ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿಗೆ ಹೋಗಿ ಅಂತ. ಅಲ್ಲಿಂದ ತೊಗೊಂಬಂದ್ವಿ. ಒಂದು 500 ಕಡ್ಡಿ ತಂದ್ವಿ ಸರ್, ಅಷ್ಟೇ. 500 ಕಡ್ಡಿ, ಒಂದೊಂದು ಕಡ್ಡಿ ನಾನು ಹಾಕಿದ್ದಿಲ್ಲ, ಒಂದು ಕಡ್ಡಿ ಅಷ್ಟೇ. ಓಕೆ. ಒಂದು ಕಡ್ಡಿ ಅಂದರೆ ಒಂದು ಅಡಿಕೆದಲ್ಲ, ಗೇಣು, ಕಸ ಹೊಡಿತೀವಲ್ಲ, ಗೊತ್ತಾಯ್ತು, ಕಸ ಪರಿಕೆ ಒಂದು ಕಡ್ಡಿ. ಅದು ಇವತ್ತು ಹಿಂಗಾಗಿದೆ. ಇದು ಬಹಳ ಒಳ್ಳೆಯ ಪ್ಲಾಂಟ್. ಇದು ಹಸುಗಳು ತಿಂತದೆ. ಆಮೇಲೆ ಭೂಮಿನ ಲೂಸ್ ಆಗಿ ಇಡುತ್ತೆ. ಏರ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ, ಏರ್ ಸರ್ಕ್ಯುಲೇಷನ್ ಕೊಡುತ್ತೆ. ಆಮೇಲೆ ಇದು ಪಕ್ಕದಲ್ಲಿ ಇದ್ರೆ ಸುತ್ತಮುತ್ತ ಇರೋ ಗಿಡಗಳಿದಾವಲ್ಲ, ಯಥೇಚ್ಛವಾಗಿ ಫಸಲ್ ಕೊಡತ್ತೆ ಅಂತ ಕೇಳ್ಪಟ್ಟೆ ನಾನು. ಆ ಒಂದು ಕಾರಣಕ್ಕೆ ನಿಮ್ಮ ಬೇಲ ಮತ್ತೆ ನುಗ್ಗೆ ಪಕ್ಕದಲ್ಲಿ ಇದೆ. ಎಕ್ಸಾಕ್ಟ್ ಆಗಿ ಹೇಳಿದ್ರಿ. ನಾನು ಈ ಭೂಮಿನಲ್ಲಿ ಎಲ್ಲ ಕಡೆಗೂ ಹಾಕಿ ಅದ್ರ ಸುತ್ತಮುತ್ತ ಏನ್ ಬೆಳಿಬೇಕು ಅಂದ್ರೆ ಯೋಚನೆ ಮಾಡ್ತಾ ಇದ್ದೀನಿ. ಇನ್ನು ಯಾಕಂದ್ರೆ ಖಾಲಿ ಜಾಗ ತುಂಬಾ ಇದೆ. ನಾನು ಬೇಲ 21 ಅಡಿಗೆ 21 ಅಡಿ ಹಾಕಿದ್ದೀನಿ. ಈ ತರ ಎಲ್ಲ ಯೋಚನೆ ಮಾಡ್ತಾ ಇದ್ದೀನಿ. ಈಗ ನೋಡಿ, ಎಲ್ಲ ಬೇಲದ ಪಕ್ಕ ಇದಿದೆ, ಎಲ್ಲ ಬೇಲದ ಪಕ್ಕ ಇದೆ, ನುಗ್ಗೆ ಪಕ್ಕ ಇದೆ. ಯಾಕಂದ್ರೆ ನಾವು ಡ್ರಿಪ್ ಇರಿಗೇಷನ್ ಮಾಡಿದೀವಲ್ವಾ, ಅದು ಕೂಡ ಚೆನ್ನಾಗಿ ಬರ್ಬೇಕಲ್ವಾ. ಹೌದು. ಸೊ ಆ ಒಂದು ಕಾರಣದಿಂದ ಡ್ರಿಪ್ ಎಲ್ಲ ಕಡೆಗೆ ನಾನು ತೂತ್ ಮಾಡಕ್ ಆಗಲ್ಲ ಪೈಪ್ ನ. ಹೌದು. ಸೊ ಎಲ್ಲಿ ನೀರಿನ ಅವಶ್ಯಕತೆ ಇದೆಯೋ ಅಲ್ಲಿಗೆ ಮಾತ್ರ ಅದನ್ನ ಕೊಟ್ಟಿದ್ದೀನಿ. ನಾನು ಬೇಲಕ್ಕೆ ನನ್ನ ಪ್ರಕಾರ 15-20 ದಿವಸಕ್ಕೊಂದ್ಸರಿ ನೀರು ಕೊಡ್ತೀನಿ ಸರ್. 20 ದಿವಸಕ್ಕೊಂದ್ಸರಿ ಬೇಲಕ್ಕೆ ನೀರು ಕೊಡ್ತೀನಿ ಅಂದ್ರೆ ವೆಟ್ಟಿವೇರಿಗೂ ಹೋಗುತ್ತೆ, ನುಗ್ಗೆಗೂ ಅದೇ ಟೈಮಲ್ಲಿ, ಎಲ್ಲನೂ ಅದೇ ಟೈಮ್ನಲ್ಲೇ ಹೋಗುತ್ತೆ. ಓಕೆ. 20 ದಿವಸಕ್ಕೊಂದ್ಸರಿ. ನಾನು ಬೇಗ ಜಾಸ್ತಿ ಕೊಡಬೇಡ ಅಂತಾನೆ ಹೇಳ್ಬಿಟ್ಟಿದ್ದೀನಿ ಅವ್ರಿಗೆ. ಓಕೆ. ನನಗೆ ಇಲ್ಲಿ ಕೆಲವೆಲ್ಲ ಒಂದು ಬೇರೆನೇ ರೀತಿ ಅನ್ಸುತ್ತೆ ಸರ್. ಒಂದು, ನೀವು ನೀರನ್ನ ಆಚೆಯಿಂದ ಇದು ಮಾಡ್ತಾ ಇದ್ದೀರಾ. ಎರಡನೇದು, ಈ ಭೂಮಿಗೆ, ಈ ವಾತಾವರಣಕ್ಕೆ ಬೇಕಾದಂತಹ ಗಿಡಗಳನ್ನೇ ನೀವು ಇದು ಮಾಡ್ಕೊಂಡಿದ್ದೀರಾ. ಸುತ್ತಮುತ್ತ ನಿಮ್ಮಲ್ಲಿ ಈಗ ನೋಡ್ಬೋದು, ಚಿತ್ರದುರ್ಗದಲ್ಲೂ ಕೂಡ ಕಣ್ಣು ಹಾಯಿಸಿದ ಕಡೆ ಎಲ್ಲ ಅಡಿಕೆ ಕಾಣುತ್ತೆ. ಅದ್ರ ಮಧ್ಯದಲ್ಲಿ ನೀವೊಂದು ಡಿಫ್ರೆಂಟ್ ಆಗಿ ನಿಲ್ತೀರಾ. ಹೌದು. ಪಕ್ಕದಲ್ಲಿ ನಾನು ನೋಡ್ತಾ ಇದ್ದೀನಿ ಬೇಲಿ, ಕರಾಂಡ. ಇದನ್ನ ನಾವು ಕವಳೆ ಗಿಡ ಅಂತ ಕರಿತೀವಿ. ಕವಳೆಕಾಯಿ, ಅತ್ಯುತ್ತಮವಾದ ಉಪ್ಪಿನಕಾಯಿ. ನಾವು ಬೇಕರಿಗಳಲ್ಲಿ ಬೇಕರಿ ಚೆರಿ ಅಂತ ನಾವು ಕರಿತೀವಿ ಅಲ್ವಾ ಸರ್? ಹೌದು. ಸೊ ಇಲ್ಲಿ ಬೇಲಿ ಕೂಡ ಇಲ್ಲ ನೋಡಿ. ನಾನು ಇದೆಲ್ಲ ಈ ಒಂದು ಮನಸ್ಥಿತಿ ಹೇಗೆ? ನಾನು ಕರಾಂಡ ಬಗ್ಗೆ ಕೇಳ್ತೀನಿ. ಈ ಒಂದು ಮನಸ್ಥಿತಿ ಹೇಗೆ? ಬಹಳ ಸಿಂಪಲ್. ಏನು ಗೊತ್ತಾ,
ನಾನು ಪ್ರತಿಯೊಂದಕ್ಕೂ ಅದರ ಅವಶ್ಯಕತೆ ಏನಿದೆ, ಯಾಕಿದೆ, ಅದು ಹೇಗೆ ನಾನು ಖರ್ಚು ಮಾಡಬೇಕು. ಯಾಕಂದರೆ ಇಲ್ಲಿ ಪ್ರತಿಯೊಂದಕ್ಕೂ ನಾನೊಂಥರ ಎಕಾನಮಿನ ನೋಡೋವಂಥ ವ್ಯಕ್ತಿ. ನಾನು ಕೆಲಸ ಮಾಡಿದ್ದು ಹಾಗೆ, ನಾನು ಪ್ರತಿಯೊಂದಕ್ಕೂ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ಸು ನಾನು ಮಾಡ್ತೇನೆ. ನಾನು ಇದನ್ನು 3 ವರ್ಷದ ಕೆಳಗಡೆ ಬೇಲಿ ಹಾಕಬೇಕು ಅಂತ ಯೋಚನೆ ಮಾಡಿದಾಗ ತಂತಿ ಬೇಲಿ, ಆಮೇಲೆ ಕಲ್ಕಂಬ, ಕಾಂಕ್ರೀಟ್ ಬೇಲಿ ಎಲ್ಲ ಯೋಚನೆ ಮಾಡಿದೆ. ಅದಕ್ಕೆ ಕಾಸ್ಟ್ ಎಷ್ಟು ಅಂತ ಯೋಚನೆ ಮಾಡಿದೆ. ನಾನು ಇಮಿಡಿಯೇಟಾಗಿ ಒಳಗಡೆ ಏನು ಮಾಡಲ್ಲ, ಹಾಕಿ ಸುಮ್ಮನೆ ಯಾಕೆ ಬಿಡ್ಬೇಕು ಇದನ್ನು, ಹೌದು, ಏನಾದರೂ ಇದ್ರದ್ದು ಕೊನೆವರೆಗೂ ಇದ್ರದ್ದು ಯೂಸ್ ಮಾಡ್ಕೋಬೋದಲ್ಲ. ನಾನು ಯೋಚನೆ ಮಾಡ್ತಿರ್ಬೇಕಾದಾಗ ತುಂಬ ಬಂದು ಹೋಯ್ತು ನನ್ನ ತಲೆಗೆ. ಗಜಗ ಅಂತ ಹೇಳ್ತಾರೆ, ಗಜ್ಜಗ, ಹೌದು, ಮುಳ್ಳಿನ ಗಿಡ, ಗಜಗ ಅಂತ ಬಂತು. ಆಮೇಲೆ ಕ್ಯಾಕ್ಟಸ್ ಕತ್ತಾಳೆ ಅಂತ ಹೇಳ್ತಾರೆ, ಕತ್ತಾಳೆ, ಅದು ಕೂಡ ಬಂದು ಹೋಯ್ತು ತಲೆನಲ್ಲಿ. ಆ ಕಡೆ ಈ ಕಡೆ ಎಲ್ಲ ಮಾತಾಡ್ತಿರ್ಬೇಕಾದಾಗ ಕೊನೆಗೆ ಕರೋಂಡಾಗೆ ನಾನು ಫಿಕ್ಸ್ ಆದೆ. ಅದು ನಾನು ಹೀಗೆ ಫ್ರೀ ಟೈಮ್ನಲ್ಲಿ ನೋಡ್ತಿರ್ಬೇಕಾದಾಗ ಕರೋಂಡ ಬಗ್ಗೆ ನೋಡಿದೆ. ಪಾಕಿಸ್ತಾನದಲ್ಲಿ 2 ಡಿಸ್ಟ್ರಿಕ್ಟಿನ ಎಕಾನಮಿ ಇದು ರನ್ ಮಾಡ್ತಾ ಇದೆ ಸರ್, ಅಲ್ವಾ? ಇಂಡಿಯನ್ ಕ್ರಾನ್ಬೆರ್ರಿ ಸರ್ ಇದು. ಇದು ಎಷ್ಟು ಒಳ್ಳೇದಿದೆ ಅಂತಂದರೆ, ಜ್ಯೂಸು ಹೆಣ್ಮಕ್ಳಿಗೆ ಲೈಫಲ್ಲಿ ಬೇರೆ ಬೇರೆ ಸ್ಟೇಜಸ್ಸಲ್ಲಿ ಇದು ವಿಟಮಿನ್ ಸಿ ಕೊಡೋವಂಥದ್ದು, ಐರನ್ ಕೊಡೋವಂಥದ್ದು. ಹೌದು, ನಾವು ಏನೋಪ್ಪ ಎಲ್ಲ ಬೇರೆ ಬೇರೆ ಥರ ಹೊರಟೋಗ್ತಾ ಇದ್ದೀವಿ. ಅಲ್ಲ, ನಾನಿಲ್ಲಿ ಮತ್ತೊಂದು ಕೇಳಬೇಕು. ಎಲ್ಲರೂ ಬೇಲಿ ಹಾಕ್ತಾ ಇದ್ದಾರೆ. ಹೌದು, ಇದು ಈ ಭಾಗಕ್ಕೆ, ಈ ವಾತಾವರಣಕ್ಕೆ ಲೈವ್ ಫೆನ್ಸಿಂಗ್ ಅಂತ ನಾವೇನ್ ಕರಿತೀವಲ್ಲ, ಹೌದು, ಅದಕ್ಕೆ ಹೇಳು ಮಾಡಿಸಿದಂತ ಗಿಡ. ನಿಜವಾಗ್ಲು ಕಡಿಮೆ ನೀರ್ ಬಿಡುತ್ತೆ, ಗೊಬ್ಬರ ಏನೂ ಕೊಡ್ಬೇಕಾಗಿಲ್ಲ, ಏನು ಕೊಟ್ಟಿಲ್ಲ. ಆಮೇಲೆ ಒಳ್ಳೆ ಹಣ್ಣು ಬಿಡುತ್ತೆ. ಆ ಹಣ್ಣುಗಳನ್ನ ಸಸ್ಯಗಳು, ಹೌದು, ನಾವು ಉಳಿಯಿತ್ತು ಅಂತ ಹೇಳಿದ್ರು ಸಸ್ಯಗಳು, ಇದು ಪಕ್ಷಿಗಳು ತಿಂತುವೆ. ಜೊತೆಗೆ ಒಳ್ಳೆ ಉಪ್ಪಿನಕಾಯಿ ಅಥವಾ ಚೆರಿ ಇನ್ನು ಮೌಲ್ಯವರ್ಧನೆ ಮಾಡಬಹುದು, ಮೊರಬ್ಬ ಮಾಡ್ಬೋದು, ಜ್ಯೂಸ್ ಮಾಡ್ಬೋದು, ಆಮೇಲೆ ಉಪ್ಪಿನಕಾಯಿ ಮಾಡ್ಬೋದು. ಇದು 2 ವರ್ಷ ಆಗಿಲ್ಲ ಸರ್, ಈ ಮಳೆಗಾಲಕ್ಕೆ 2 ವರ್ಷ ಆಗುತ್ತೆ. ಮಳೆಗಾಲಕ್ಕೆ 2 ವರ್ಷ ಆಗುತ್ತೆ. ಈಗಾಗಲೇ ನಿಮಗೆ ನಾನು ನೋಡೋದ್ನಲ್ಲ, ಹೆಚ್ಚು ಕಡಿಮೆ ಒಂದು 12 ಕಿಲೋ ಕಾಯಿ ಬಿಟ್ಟಿದೆ. ಇನ್ನೂ ಕಾಯಿ ಇದೆ, ನಾವು ಕೀಳಕ್ ಆಗಿಲ್ಲ. ಮುಳ್ಳು ಅಂದ್ರೆ ಮುಳ್ಳು, ಮುಳ್ಳು ಅಂದ್ರೆ ಮುಳ್ಳು. ಒಂದು ಗಿಡ ಇಲ್ಲಿ ನೋಡಿ, ಇಲ್ಲಿ ನೀವು ಏನಾದ್ರೂ ಒಳಗಡೆ ಬರಕ್ಕಾಗುತ್ತಾ? ಇಲ್ಲಿ ಆ ಜಾಗದಲ್ಲಿ ನೋಡುವ, ಒಂದ್ಸರಿ ತೋರಿಸ್ತೀನಿ, ಮುಳ್ಳನ್ನು ತೋರಿಸ್ತೀನಿ. ಮುಳ್ಳನ್ನು ತೋರಿಸಿ. ಅಲ್ಲ, ಒಳಗಡೆ ಬರಕ್ಕಾಗುತ್ತಾ ನೋಡಿ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಆ ಕಡೆಯಿಂದ ಎಂಟರ್ ಆಗ್ಲಿಕ್ಕೆ ಟ್ರೈ ಮಾಡಿ. ಸಾಧ್ಯನೇ ಇಲ್ಲ ಅನ್ಸುತ್ತೆ. ಇಲ್ಲಿ ನೋಡಿ, ಒಂದು ಗಿಡದಿಂದ ಒಂದು ಗಿಡಕ್ಕೆ ಬುಡನೂ ತೋರಿಸಿ, ನೀವು ಹೇಗೆ ಹತ್ಕೊಂಡಿದೆ ನೋಡಿ. ಅದು ಇದಿನ್ನು ಇಲ್ಲಿ ನಾವು ನೋಡಬಹುದು, ಮುಳ್ಳು ನೋಡಿ. ಇದು 15 ಅಡಿ ಎತ್ತರ ಹೋಗುತ್ತೆ ಸರ್. ವಿಂಡ್ ಬ್ರೇಕರ್ ಸರ್ ಇದು, ಅಲ್ವಾ? ವಿಂಡ್ ಬ್ರೇಕರ್, ಗಾಳಿನ ಒಳಗಡೆ ಬಿಡಲ್ಲ. ಇದಕ್ಕಿಂತ ಮತ್ತೊಂದು ಲೈವ್ ಫೆನ್ಸಿಂಗ್ ಅಂತ ಇಲ್ಲ ಸರ್. ಇದನ್ನ ಆಕ್ಚುಲಿ ಹೇಳಬೇಕು ಅಂದ್ರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ನೀವು ಇಂಡಿಯನ್ ಗ್ರೇಟ್ ಹೆಡ್ಜ್ ಫೆನ್ಸ್ ಅಂತ ಹೊಡೆದ್ ನೋಡಿ ಗೂಗಲಲ್ಲಿ. ಬ್ರಿಟಿಷ್ ಇದ್ದಾಗ ಉಪ್ಪು ಕಳ್ಳ ಸಾಗಾಣಿಕೆ ಆಗ್ತಾ ಇತ್ತು. ಬ್ರಿಟಿಷರ್ಸು ಇದನ್ನ ಬೆಂಗಾಲ್ ಬಾರ್ಡ್ರಿಂದ ಒರಿಸ್ಸಾ ಬಾರ್ಡ್ರ್ವರೆಗೂ ಹಾಕಿದ್ರು ಆಗ. ಓಕೆ, ದ ಗ್ರೇಟ್ ಇಂಡಿಯನ್ ಬ್ಯಾರಿಯರ್ ಅಂತಾನೋ ಏನೋ ಇದೆ, ಅದಕ್ಕೆ ಗೂಗಲ್ ಅಲ್ಲಿ ಹೊಡೆದ್ ನೋಡಿ. ದ ಗ್ರೇಟ್ ಇಂಡಿಯನ್ 2500 ಕಿಲೋಮೀಟರ್ಸ್ ಹಾಕಿದ್ರು, ಉಪ್ಪಿನ ಕಳ್ಳ ಸಾಗಾಣಿಕೆ ಆಗಬಾರ್ದು ಅಂತ. ನಾನು ಅದನ್ನೆಲ್ಲ ನೋಡಿದೆ. ಪರವಾಗಿಲ್ಲ, ಇದನ್ನ ಹಾಕೋಣ, ಇದು ಯೂಸ್ ಆಗತ್ತೆ, ಜನಗಳಿಗೆ ಯೂಸ್ ಆಗತ್ತೆ, ಉಪ್ಪಿನಕಾಯಿ ಯೂಸ್, ಫ್ರೀಯಾಗಿ ಕೊಡ್ತೀನಿ ಬಿಡಿ. ಹೌದು, ಏನಂತೆ ನಾನು ಆಗ್ಲೇ ಹೇಳ್ಬಿಟ್ಟಿದ್ದೀನಿ ರೈತರಿಗೆ, ಹಳ್ಳಿಯವ್ರಿಗೆ, ಹೊರಗಡೆದೆಲ್ಲ ನೀವು ಕಿತ್ಕೊಳ್ಳಿ, ಒಳಗಡೆದೆಲ್ಲ ನನಗೆ ಬಿಡಿ ಅಂತ. ಉಪ್ಪಿನಕಾಯಿ ತಗೊಂಡು ಹೋಗ್ತೀನಿ. ಅಲ್ಲ, ಬೆಳೆದಾದ್ಮೇಲೆ ಹೊರಗಡೆ ಮಾತ್ರ ಕಿತ್ಕೊಬೇಕಾಗತ್ತೆ, ಒಳಗಡೆ ಅಂತೂ ಬರಕ್ಕಾಗಲ್ಲ ಅವರು. ಹೇಗಿದೆ ನೋಡಿ ಇದು. ಓಕೆ, ಇದು ಹಾಕಿದಾಗ 6 ಇಂಚು ಸರ್, 2 ವರ್ಷ ಆಗಿಲ್ಲ. ಈಗಾಗಲೇ ನನ್ನ ಈ ಮಟ್ಟಕ್ಕೆ ಬಂದಿದೆ, ನನ್ನ ಸೊಂಟದ ಮಟ್ಟಕ್ಕೆ ಬಂದಿದೆ, ಕೆಲವೆಲ್ಲ ನನ್ನ ಹೊಟ್ಟೆ ಮಟ್ಟಕ್ಕೆ ಬಂದಿದೆ. ಹೌದು, ಇಲ್ಲಿ ನಾವು ನೋಡ್ಬೋದು. ಇದು ಕೂಡ ಎಲ್ಲಿಂದ ತಗೊಂಡ್ಬಂದಿದ್ದು ಮತ್ತೆ ಹೇಗೆ? ಇದನ್ನ ನಾನು ರಾಜಮಂಡ್ರಿಯಿಂದ ತರಿಸ್ದೆ. ರಾಜಮಂಡ್ರಿಯಿಂದ ತರಿಸ್ದೆ. ಅಲ್ಲೊಬ್ಬರು ಪರಿಚಯ ಆಯ್ತು, ಅವ್ರ ಹತ್ರ ಕೇಳಿದೆ ನಾನು. ಅವರು ಸ್ವಲ್ಪ ಹೇಳಿದ್ರು, ಇಲ್ಲಿ ನಾನು UP ಇಂದ ತರಿಸ್ದೆ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ಸರಿ, ನೀವು ಅಲ್ಲಿಂದಾನೆ ತರಿಸಿ ನನಗೆ ಈ ಕಡೆ ಕೊಡಿ ಅಂತ ಹೇಳಿದೆ. ಸೊ ಹಾಗೆ ಅವ್ರು ಕೊಟ್ಟರು ನನಗೆ. ಎಷ್ಟು ಬಿದ್ದಿತ್ತು ಸರ್ ಅವರು? ನನಗೇನು, ಒಂದು ಗಿಡಕ್ಕೆ 28 ರೂಪಾಯಿ, 30 ರೂಪಾಯಿ. ವಿತ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲಿಗೆ ಬಿದ್ದಿತ್ತು? ಇಲ್ಲ, ಟ್ರಾನ್ಸ್ಪೋರ್ಟೇಷನ್ ಬೆಂಗಳೂರಿಂದ ಮುಂದಕ್ಕೆ ನಾನು ಮಾಡ್ಕೊಂಡೆ. ಓಕೆ, ಬೆಂಗಳೂರಿಗೆ ತಲುಪಿಸಿದ್ರು ಅವರು, ಅಲ್ಲಿಂದ ಮುಂದಕ್ಕೆ ನಾನು ಮಾಡ್ಕೊಂಡೆ. ನಮ್ಮಲ್ಲಿ ಕೆಲವು ಬೇರೆ ಗಿಡಗಳನ್ನು ನಾವು ಯೂಸ್ ಮಾಡ್ತೀವಿ ಲೈಫ್ ಫೆನ್ಸಿಂಗ್ಗಳಿಗೆ. ಬಟ್ ಇಲ್ಲಿ ನಾನು ನೋಡಿದ ನಂತರ ಯಾವುದೇ ರೈತರಿಗೂ, ಈ ಭಾಗದ ರೈತರಿಗೆ ಕಣ್ಣು ಮುಚ್ಕೊಂಡು ಈ ಒಂದು ಬೆಳೆಯನ್ನ ಸಜೆಸ್ಟ್ ಮಾಡ್ಬೋದು ಸರ್. ಆಮೇಲೆ ಇದು ವರ್ಷಕ್ಕೆ 2 ಸಾರಿ ಕಾಯಿ ಕೊಡುತ್ತಂತೆ. ಹೌದು, ನಂಗೆ ಗೊತ್ತಿಲ್ಲ. ಆಮೇಲೆ ಇದು ವೆಸ್ಟ್ ಬೆಂಗಾಲ್ ಮತ್ತೆ ಒರಿಸ್ಸಾದಲ್ಲಿ ಇದರ ರಿಲೇಟೆಡ್ ಇಂಡಸ್ಟ್ರೀಸ್ ತುಂಬಾ ಇದೆ ಸರ್. ಹೌದು, ತುಂಬಾ ಇದೆ. ನನಗೆ ಗೊತ್ತಿರ್ಲಿಲ್ಲ. ವೆಸ್ಟ್ ಬೆಂಗಾಲ್ ಅಂತೂ ತುಂಬಾ ಇದೆ.
ಅವರು ಮೊರಬ್ಬ ಮಾಡ್ಕೊಂಡು 3 ತಿಂಗಳ ಗಟ್ಲೆ ತಿಂತಾರೆ. ಮೊರಬ್ಬ ಮಾಡ್ಕೊಂಡು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು. ಇನ್ನ ಬೇಕರಿಗಂತೂ ಬೇಕೇ ಬೇಕಿದು. ಹೌದು, ಅದು ಕಲರ್ ನೋಡಿದ್ರೆ ಬೇಕರಿಗೆ ಹೋಗ್ತದೆ. ಹೌದು, ಎಷ್ಟು ಅದ್ಭುತವಾಗಿ ಕಾಣುತ್ತೆ ನೋಡಿ ಇದೆ ಅಲ್ವಾ. ಆಮೇಲೆ ಇದ್ರ ಹೂವು ಜೇನುನೊಣ ಹೆಂಗೆ ಎಳೆಯುತ್ತೆ ಗೊತ್ತಾ? ಹೌದು, ಈ ಹೂ ನಾನು ನೋಡ್ದೆ, ಮಲ್ಲಿಗೆ ಹೂ ತರ ಇರುತ್ತೆ. ಹೌದು ಹೌದು, ಮಲ್ಲಿಗೆ ಹೂ ತರ ಇರುತ್ತೆ. ಎಲ್ಲಿದೆ ಗೊತ್ತಿಲ್ಲ ಇಲ್ಲಿ. ಸುಮ್ನೆ ಈಗ ಬೇಲಿಗೆ ನಾನು 4 ಲಕ್ಷ ರೂಪಾಯಿವರೆಗೂ ಖರ್ಚು ಮಾಡ್ಬೇಕಿತ್ತು ಸರ್. ಇದಕ್ಕೆ ಯೋಚನೆ ಮಾಡಿದೆ, 2 ವರ್ಷ ವೆಯ್ಟ್ ಮಾಡೋಣ ಏನಂತೆ. ಹೌದು, ಒಳಗಡೆ ಏನು ಮಾಡಲ್ಲ. ಇನ್ನು ಬೇಲ ದೇವರೇ ಬುದ್ಧಿ ಕೊಟ್ಟ ನನಗೆ. ನಮ್ಮ ಅಣ್ಣ ತಾಳ್ವಟ್ಟಿಯ ವಾಸುದೇವ್ ರೆಡ್ಡಿ ಆತ ಹೇಳ್ದ, ನೋಡು ನಿನ್ನ ಯೋಚನೆಗಳಿಗೆ ಸರಿಯಾಗಿ ಹೇಳಬೇಕು ಅಂದ್ರೆ ಇದೇ ಸರಿ, ಇದನ್ನ ಹಾಕೋ ನೀನು. ನಾನು ಹೇಳಿದೆ ಪ್ರತಿಯೊಂದರಲ್ಲೂ ನೀನು ಭಾಳ ನೋಡ್ತೀಯ ದುಡ್ಡು ಗಿಡ್ಡು. ಹೌದು, ದುಡ್ಡು ನೋಡ್ಬೇಕು ನಾನು. ಹೌದು, ಆ ದುಡ್ಡಿಗೋಸ್ಕರ ಇವತ್ತು ಪ್ರತಿಯೊಬ್ಬರು ಹೊಡೆದಾಡ್ತಾ ಇದ್ದಾರೆ, ಒಬ್ಬರನ್ನೊಬ್ಬರನ್ನ ಕಡ್ದು ಹಾಕ್ತಾ ಇದ್ದಾರೆ. ಹೌದು, ನಾವು ಯಾರನ್ನೂ ಕಡಿಯೋದು ಬೇಡ, ನಮ್ಮ ತಲೆಗೆ ಒಂದು ಸ್ವಲ್ಪ ಕೆಲಸ ಕೊಡೋಣ. ಹೌದು. ಆಮೇಲೆ ಇದು ಮಾರ್ಕೆಟಿಂಗು ಭಾಳ ಈಸಿ ಇದೆ, ನಮಗೆ ಗೊತ್ತಿಲ್ಲ ಅಷ್ಟೇ. ಬೇಲದ್ದು ಈವನ್ ಕ್ರಾನ್ಬೆರಿದು ಕೂಡ, ಈವನ್ ವೆಟ್ಟಿವೇರು ಕೂಡ. ಹೌದು, ಮಾರ್ಕೆಟಿಂಗ್ ಭಾಳ ಈಸಿ ಇದೆ. ಈಗ ನಿಮಗೆ ವೆಟ್ಟಿವೇರ್ ಅಂತ ಹೇಳಿದ್ನಲ್ಲ, ಅದು ಆಕ್ಚುಲಿ ಆರೋಮೆಟಿಕ್ ಪ್ಲಾಂಟು. ನೀವು ಕಾರಲ್ಲೆಲ್ಲ ಅದ್ರದ್ದು ಫ್ರಾಗ್ರೆನ್ಸ್ದು ಇಟ್ಕೊಂಡಿರ್ತೀರಾ. ಫ್ರಾಗ್ರೆನ್ಸ್ ಏನು ಇದು ನಮ್ಮ ಕಾರಲ್ಲೆಲ್ಲ ಇಟ್ಕೊಳ್ತೀವಲ್ಲ, ಈವನ್ ಮೈ ಉಜ್ಕೊಳ್ಳಿಕ್ಕೆ ಅದ್ರದ್ದು ಮಲ್ಟಿ ಯೂಸಸ್ ಇದೆ, ಮಲ್ಟಿಪಲ್ ಯೂಸಸ್ ಇದೆ ವೆಟಿವೇರ್ದು. ನೀವು ಗೂಗಲಲ್ಲಿ ಹೊಡೆದು ನೋಡಿ, ಖಂಡಿತ ಹಸುಗಳಿಗೆ ಅನುಕೂಲ ಆಗತ್ತೆ. ಸೊ ಒಟ್ನಲ್ಲಿ ನಮ್ಮ ಹವಾಗುಣಕ್ಕೆ ತಕ್ಕಂತ ಬೆಳೆಗಳನ್ನ ನಾವು ಬೆಳಿಬೇಕು. ಹೌದು, ನೀರಿಲ್ಲ ಅಥವಾ ಬೇರೆ ಇನ್ನೇನೋ ಇಲ್ಲ ಅಂತ ಹೇಳ್ಬಿಟ್ಟು ಕೈಕಟ್ಟಿ ಕೂರುವಂಥದ್ದು ಏನೂ ಇಲ್ಲ. ನಮ್ಮ ಸ್ಥಳೀಯ ಸಸ್ಯಗಳು ಇಲ್ಲಿ ಬೆಳೆದಿದ್ದಾವೆ ಅಂತ ಹೇಳಿದ್ರೆ ಅದರಲ್ಲಿ ನಾವು ಮೌಲ್ಯವರ್ಧನೆಗಳನ್ನ ಕಂಡುಕೋಬೇಕು. ಹೌದು, ಇದ್ರೊಟ್ಟಿಗೆ ಅಕ್ಕಪಕ್ಕದವ್ರ ಹತ್ರ ಚೆನ್ನಾಗಿರಿ, ಅಕ್ಕಪಕ್ಕದ ಅವ್ರನ್ನೂ ಚೆನ್ನಾಗಿ ಬೆಳೆಸಿ, ನೀವು ಬೆಳೀರಿ ಅವರೊಟ್ಟಿಗೆ. ಹೌದು, ಇದು ಆ ಸ್ವಾರ್ಥ ಅದೆಲ್ಲ ಬೇಡ, ಅದರಿಂದ ಏನೂ ಉಪಯೋಗಕ್ಕೆ ಬರಲ್ಲ. ಅವರು ಬೆಳೀಲಿ ನಾವು ಬೆಳೀಲಿ ಅನ್ನೋ ಮನೋಭಾವದಿಂದ ಹೋದ್ರೆ ಪ್ರಪಂಚ ಎಷ್ಟೋ ಚೆನ್ನಾಗಿರುತ್ತೆ. ನಮ್ಮೊಟ್ಟಿಗೆ ಪ್ರಾಣಿ ಪಕ್ಷಿಗಳು ಕೂಡ ಖುಷಿಯಾಗಿರ್ತವೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅವಕಾಶ ಕೊಟ್ಟಂತಹ ವಿಶ್ವಾಸ್ ಅವ್ರಿಗೆ, ವಿವರ ಚಾನಲ್ನವ್ರಿಗೆ ನನ್ನ ಧನ್ಯವಾದಗಳು. ತಾವು ಫೋನ್ ಮಾಡಿ ಕೇಳಿ ಬಂದಿದ್ದೀರಿ ಇಲ್ಲಿಗೆ, ನಿಜವಾಗ್ಲೂ ನನಗೆ ಆಶ್ಚರ್ಯ ಆಯಿತು. ಇನ್ನು ಕಂಟೈನರ್ ಬಗ್ಗೆ ಹೇಳಬೇಕು ಅಂದರೆ ಇದೆಲ್ಲ ಕಟ್ ಅಂಡ್ ಎಡಿಟ್ ಆಗುತ್ತೆ. ಓಕೆ, ನೀವೇನಾದರೂ ಮಾಡ್ಕೊಳ್ಳಿ.